ಸ್ನೇಹಿತರೆ, ನಿಮ್ಮ ಪಿಂಚಣಿ ಹಣ ತಡವಾಗುತ್ತಿದೆಯಾ? ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಬಂದಿರುವ ನಂಬಲಾರದ ಅಪ್ಡೇಟ್ ಇದು. ನಿಮ್ಮ ಜೀವನವನ್ನು ಸುಲಭಗೊಳಿಸುವ ಭಾರೀ ಸುದ್ದಿ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 3 ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಜಮೆಯಾಗುತ್ತಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನೀವು ಎಲ್ಲ ವಿವರಗಳನ್ನು ತಿಳಿಯುತ್ತೀರಿ. ಜೀವಿತ ಪ್ರಮಾಣಪತ್ರ ಸಲ್ಲಿಸದಿದ್ದರೆ ಹಣ ಬರುವುದಿಲ್ಲ ಎಂಬ ಎಚ್ಚರಿಕೆಯೂ ಇದೆ. ಆದರೆ ವಿಡಿಯೋ ಮುಂದುವರಿಸುವ ಮುನ್ನ ನನ್ನ ಸಣ್ಣ ವಿನಂತಿ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದವರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಆನ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯ ಹೆಸರು, ಹಣ ಬಂದಿದೆಯಾ ಇಲ್ಲವಾ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಇದು ನಿಮಗೆ ಉಪಯುಕ್ತವಾಗುತ್ತದೆ. ಈಗ ಬನ್ನಿ ಮುಖ್ಯ ಅಪ್ಡೇಟ್ಗೆ. ಕರ್ನಾಟಕ ಸರ್ಕಾರ ನೀಡುತ್ತಿರುವ ವೃದ್ಧಾಪ್ಯ ಪಿಂಚಣಿ ಯೋಜನೆಯಡಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ಕೆಲವು ತಿಂಗಳಿನಿಂದ ಹಣ ಬಾಕಿ ಉಳಿದಿತ್ತು. ಆದರೆ ಈಗ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಬಜೆಟ್ ಮಂಡನೆಯಿಂದಾಗಿ ಸ್ವಲ್ಪ ವಿಳಂಬವಾಗಿತ್ತು, ಆದರೆ ಈಗ ಆ ಹಣ ಬಿಡುಗಡೆಯಾಗುವುದು ಖಚಿತವಾಗಿದೆ. ಇದು ತುಂಬಾ ಸಂತೋಷದ ಸುದ್ದಿಯಾಗಿದೆ, ಏಕೆಂದರೆ ಈ ಹಣದಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ಸಹಾಯವಾಗುತ್ತದೆ. ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಇದು ಇನ್ನೂ ಹೆಚ್ಚು ಅಗತ್ಯವಾಗಿದೆ. ರಾಜ್ಯದಲ್ಲಿ ಸಾವಿರಾರು ಮಹಿಳೆಯರು ಈ ವೇತನವನ್ನು ಪಡೆಯುತ್ತಿದ್ದಾರೆ, ಆದರೆ ಕೆಲವರು ಹಣ ಬರುತ್ತಿಲ್ಲ ಎಂದು ದೂರುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಜೀವಿತ ಪ್ರಮಾಣಪತ್ರವನ್ನು ಬ್ಯಾಂಕ್ಗೆ ಸಲ್ಲಿಸದಿರುವುದು. ಆದ್ದರಿಂದ ಎಲ್ಲ ವಿಧವೆಯರು ತಪ್ಪದೇ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿ. ಇದರಿಂದ ನಿಮ್ಮ ಹಣ ಖಂಡಿತವಾಗಿ ಬರುತ್ತದೆ. ಯಾರಿಗೆ ಹಲವು ತಿಂಗಳಿನಿಂದ ಹಣ ಬಂದಿಲ್ಲವೋ ಅವರೀಗ ತುಂಬಾ ಗಮನ ಹರಿಸಬೇಕು. ಅಂಗವಿಕಲರ ಪಿಂಚಣಿ ಪಡೆಯುತ್ತಿರುವ ವಿಶೇಷ ಚೇತನರಿಗೆ ಕೂಡ ಇದೇ ನಿಯಮ ಅನ್ವಯವಾಗುತ್ತದೆ. ಕೆಲವರ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ದಾಖಲೆ ಪರಿಶೀಲನೆ ಮತ್ತು ಜೀವಿತ ಪ್ರಮಾಣಪತ್ರ ಸಲ್ಲಿಸದಿರುವುದು ಕಾರಣ. ಆದ್ದರಿಂದ ಅಂಗವಿಕಲರು ಕೂಡ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿ. ಪಿಂಚಣಿ ಮತ್ತೆ ಆರಂಭವಾಗಲಿ. ಜೀವಿತ ಪ್ರಮಾಣಪತ್ರ ಸಲ್ಲಿಸುವುದು ತುಂಬಾ ಸುಲಭ ಮತ್ತು ಕಡ್ಡಾಯವಾಗಿದೆ. ಬ್ಯಾಂಕ್ಗೆ ಹೋಗಲು ಕಷ್ಟವಾದರೆ ಮನೆಯವರು ಹೋಗಿ ವಿಡಿಯೋ ಕಾಲ್ ಮೂಲಕ ಪರಿಶೀಲಿಸಬಹುದು. ಇದು ಸರ್ಕಾರದ ಉತ್ತಮ ಸೌಲಭ್ಯವಾಗಿದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆಯೂ ಮುಖ್ಯ ಮಾಹಿತಿ ಇದೆ. ಮನೆಯ ಮುಖ್ಯಸ್ಥರು ಬದಲಾಗಿದ್ದರೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿ ಹೊಸ ಹೆಸರು ಸೇರಿಸಿ. ಇದರಿಂದ ಗೃಹಲಕ್ಷ್ಮಿ ಹಣ ಸುಲಭವಾಗಿ ಪಡೆಯಬಹುದು. ತಿದ್ದುಪಡಿ ಮಾಡದಿದ್ದರೆ ಹಣ ಬರುವುದು ತಡವಾಗಬಹುದು ಅಥವಾ ನಿಲ್ಲಬಹುದು. ಇದು ತುಂಬಾ ಗಮನಿಸಬೇಕಾದ ವಿಷಯವಾಗಿದೆ. ಸರ್ಕಾರ ಈಗ ಪಿಂಚಣಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸುತ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಮೂಲಕ ಮೃತರ ಹೆಸರು ಅಥವಾ ನಕಲಿ ದಾಖಲೆಗಳಿಂದ ಪಿಂಚಣಿ ಪಡೆಯುತ್ತಿದ್ದವರನ್ನು ತೆಗೆದುಹಾಕುತ್ತಿದೆ. ಲಕ್ಷಾಂತರ ಅರ್ಹವಲ್ಲದವರನ್ನು ಪಟ್ಟಿಯಿಂದ ತೆಗೆದಿದೆ. ಆದ್ದರಿಂದ ಕೆಲವರಿಗೆ ತಾತ್ಕಾಲಿಕವಾಗಿ ಹಣ ನಿಂತಿರಬಹುದು. ಆದರೆ ನೀವು ಸರಿಯಾದ ದಾಖಲೆಗಳೊಂದಿಗೆ ಅರ್ಹರಾಗಿದ್ದರೆ ಹಣ ಬರುತ್ತದೆ, ಚಿಂತೆ ಮಾಡಬೇಡಿ. ಪಿಂಚಣಿ ಹೆಚ್ಚಳದ ಬಗ್ಗೆ ಈ ವರ್ಷದ ಬಜೆಟ್ನಲ್ಲಿ ದೊಡ್ಡ ನಿರೀಕ್ಷೆಯಿತ್ತು, ಆದರೆ ಸದ್ಯಕ್ಕೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಹಳೆಯ ಮೊತ್ತವೇ ಮುಂದುವರಿಯುತ್ತದೆ. ಕೆಲವರಿಗೆ 800 ರೂಪಾಯಿ, ಕೆಲವರಿಗೆ 1200 ರೂಪಾಯಿ, ಕೆಲವರಿಗೆ 1600 ರೂಪಾಯಿ ಬರುತ್ತಿದೆ. ಅದೇ ಮುಂದುವರಿಯುತ್ತದೆ. ಯಾವುದಾದರೂ ಹೆಚ್ಚಳ ಘೋಷಣೆ ಆದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಇದು ತುಂಬಾ ಉಪಯುಕ್ತ ಅಪ್ಡೇಟ್ ಆಗಿದೆ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋ ಶೇರ್ ಮಾಡಿ ಪಿಂಚಣಿ ಪಡೆಯುವವರಿಗೆ ತಲುಪಿಸಿ. ಏಕೆಂದರೆ ಇದು ರಿಸರ್ಚ್ ಮಾಡಿ ತಯಾರಿಸಲಾಗಿದೆ. ರೇಷನ್ ಕಾರ್ಡ್ ಸಂಬಂಧಿತ ಮಾಹಿತಿ ಇನ್ನೊಂದು ಮುಖ್ಯವಾದದು. ಮನೆಯ ಮುಖ್ಯಸ್ಥ ಬದಲಾವಣೆಯಾದರೆ ತಿದ್ದುಪಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದೆ. ಇದನ್ನು ಮಾಡಿದರೆ ಹಣ ಬರುವುದು ಸುಲಭವಾಗುತ್ತದೆ. ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮಾಡಿರಿ. ಲಿಂಕ್ ಆಗಿಲ್ಲದಿದ್ದರೆ ಹಣ ಜಮೆಯಾಗುವುದಿಲ್ಲ. ಬ್ಯಾಂಕ್ ಖಾತೆ ಆಕ್ಟಿವ್ ಇರಲಿ. ಕನಿಷ್ಠ ವರ್ಷಕ್ಕೆ 1 ಅಥವಾ 2 ಟ್ರಾನ್ಸಾಕ್ಷನ್ ಮಾಡಿ. ಇಲ್ಲದಿದ್ದರೆ ಇನ್ಆಕ್ಟಿವ್ ಆಗಿ ಹಣ ಬರದಿರಬಹುದು. ಹೊಸ ಪಿಂಚಣಿ ಅರ್ಜಿ ಹಾಕುವವರು ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಗೆ ಹೋಗಿ ಅರ್ಜಿ ಹಾಕಿ. ಅರ್ಹ ಆಗಿದ್ದರೆ ಅನುಮೋದನೆಯಾಗುತ್ತದೆ. ಪಿಂಚಣಿ ಹಣ ಸಾಮಾನ್ಯವಾಗಿ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ, ಅಂದರೆ 15ನೇ ತಾರೀಕಿನೊಳಗೆ ಬರುತ್ತದೆ. ಈ ತಿಂಗಳು ಅದೇ ರೀತಿ ಬರಲಿದೆ. ವಿಳಂಬವಾದರೆ ತಾಳ್ಮೆಯಿಂದಿರಿ. ಪಿಂಚಣಿ ನಿಂತಿದ್ದರೆ ಮೊದಲು ಜೀವಿತ ಪ್ರಮಾಣಪತ್ರ ಸಲ್ಲಿಸಿದ್ದೀರಾ, ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ, ದಾಖಲೆಗಳು ಸರಿಯಾಗಿವೆಯಾ ಎಂದು ಪರಿಶೀಲಿಸಿ. ಇನ್ನೂ ಸಮಸ್ಯೆ ಇದ್ದರೆ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಗೆ ಸಂಪರ್ಕಿಸಿ. ಅವರು ಸಹಾಯ ಮಾಡುತ್ತಾರೆ. ನೀವು ಯಾವ ಜಿಲ್ಲೆಯವರು? ನಿಮ್ಮ ಪಿಂಚಣಿ ಹಣ ಈ ತಿಂಗಳು ಜಮೆಯಾಗಿದೆಯಾ ಎಂದು ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಉಪಯೋಗವಾಗಲಿ. ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ನೀಡುತ್ತೇನೆ. ಈ ವಿಡಿಯೋ ಪೂರ್ತಿ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಕರ್ನಾಟಕ. ಈ ಯೋಜನೆಗಳು ರಾಜ್ಯದ ದುರ್ಬಲ ವರ್ಗದ ಜನರಿಗೆ ಆರ್ಥಿಕ ಸಹಾಯ ನೀಡುತ್ತವೆ.
ಹಿರಿಯ ನಾಗರಿಕರು ತಮ್ಮ ವಯಸ್ಸಿನಲ್ಲಿ ಈ ಹಣದಿಂದ ಔಷಧಿ ಖರೀದಿಸುತ್ತಾರೆ. ಅಂಗವಿಕಲರು ತಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸುತ್ತಾರೆ. ವಿಧವೆಯರು ಮನೆಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಿ. ದಾಖಲೆಗಳು ಯಾವಾಗಲೂ ಸರಿಯಾಗಿರಲಿ. ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿರಲಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಲಿ. ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸರ್ಕಾರ ಈ ಪರಿಶೀಲನೆ ಮಾಡುತ್ತಿದ್ದು ಇದು ಅರ್ಹರಿಗೆ ಹಣ ತಲುಪಲು ಸಹಾಯವಾಗುತ್ತದೆ. ಅರ್ಹವಲ್ಲದವರಲ್ಲೂ ತೆಗೆದುಹಾಕುವುದು ಸರಿಯಾದ ಕ್ರಮವಾಗಿದೆ. ಆದರೆ ನೀವು ಸರಿಯಾದವರಾಗಿದ್ದರೆ ಯಾವುದೇ ಭಯವಿಲ್ಲ, ಹಣ ಬರುತ್ತದೆ. ಇನ್ನು ಹೊಸ ಅರ್ಜಿ ಹಾಕುವವರು ಅರ್ಹತೆ ಪರಿಶೀಲಿಸಿ ಅರ್ಜಿ ಸಲ್ಲಿಸಿ. ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಯಲ್ಲಿ ಸುಲಭವಾಗಿ ಮಾಡಬಹುದು. ಇದು ತುಂಬಾ ಉಪಯುಕ್ತವಾಗಿದೆ. ಪಿಂಚಣಿ ಹಣ ಬರುವ ಸಮಯದ ಬಗ್ಗೆ ಸಾಮಾನ್ಯವಾಗಿ ತಿಂಗಳ ಮೊದಲ ಭಾಗದಲ್ಲಿ ಬರುತ್ತದೆ. ಆದರೆ ಈಗ 3 ತಿಂಗಳು ಒಟ್ಟಿಗೆ ಬರುವುದರಿಂದ ನಿಮ್ಮ ಖಾತೆಯಲ್ಲಿ ದೊಡ್ಡ ಮೊತ್ತ ಜಮೆಯಾಗುತ್ತದೆ. ಇದು ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಆದರೆ ಎಲ್ಲ ವಿಷಯಗಳಲ್ಲಿ ತಾಳ್ಮೆಯಿಂದಿರಿ. ಸರ್ಕಾರದ ಪ್ರಕ್ರಿಯೆಗಳು ಸಮಯ ತೆಗೆದುಕೊಳ್ಳುತ್ತವೆ, ಆದರೆ ಅಂತಿಮವಾಗಿ ಹಣ ಬರುತ್ತದೆ. ಎಲ್ಲ ಪಿಂಚಣಿದಾರರು ಜೀವಿತ ಪ್ರಮಾಣಪತ್ರವನ್ನು ಪ್ರತಿ ವರ್ಷ ಸಲ್ಲಿಸುವುದು ಕಡ್ಡಾಯವಾಗಿದೆ. ಇದು ನಿಮ್ಮ ಅರ್ಹತೆಯನ್ನು ಖಚಿತಪಡಿಸುತ್ತದೆ ಮತ್ತು ಹಣ ಸರಿಯಾಗಿ ಬರುವುದನ್ನು ಖಚಿತಪಡಿಸುತ್ತದೆ. ಇದನ್ನು ಮಾಡದಿದ್ದರೆ ಹಣ ಸ್ಥಗಿತಗೊಳ್ಳುತ್ತದೆ. ಆದ್ದರಿಂದ ತಪ್ಪದೆ ಮಾಡಿ. ಬ್ಯಾಂಕ್ನಲ್ಲಿ ಸಲ್ಲಿಸುವುದು ಸುಲಭವಾಗಿದೆ. ಮನೆಯಿಂದ ಹೋಗಲು ಕಷ್ಟವಾದರೆ ಸಹಾಯಕರನ್ನು ಕಳುಹಿಸಿ ಅಥವಾ ವಿಡಿಯೋ ಕಾಲ್ ಬಳಸಿ. ಇದು ಆಧುನಿಕ ಸೌಲಭ್ಯವಾಗಿದೆ. ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರ ಸಬಲೀಕರಣಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ರೇಷನ್ ಕಾರ್ಡನ್ನು ಯಾವಾಗಲೂ ಅಪ್ಡೇಟ್ ಮಾಡಿಕೊಳ್ಳಿ. ಇದು ತುಂಬಾ ಮುಖ್ಯವಾಗಿದೆ. ಎಲ್ಲಾ ಯೋಜನೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ದಾಖಲೆಗಳು ಸರಿಯಾಗಿರಬೇಕು. ಆಧಾರ್ ಲಿಂಕ್, ಬ್ಯಾಂಕ್ ಖಾತೆ ಆಕ್ಟಿವ್ ಎಲ್ಲವೂ ಸರಿಯಾಗಿರಲಿ. ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸರ್ಕಾರ ಈಗ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಎಲ್ಲ ಪಿಂಚಣಿದಾರರು ಸಹಕರಿಸಿ ಮತ್ತು ಸರಿಯಾದ ಮಾಹಿತಿ ಪಡೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಈ ಯೋಜನೆಗಳನ್ನು ಪಡೆಯುತ್ತಿದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರು ಎಲ್ಲ ಅಪ್ಡೇಟ್ಗಳನ್ನು ತಿಳಿಯಲಿ. ಇದು ನಮ್ಮ ಜವಾಬ್ದಾರಿಯಾಗಿದೆ. ಎಲ್ಲರೂ ಒಟ್ಟಿಗೆ ಸಹಕರಿಸಿ ರಾಜ್ಯವನ್ನು ಸುಧಾರಿಸೋಣ. ಈಗ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಯಾವ ಜಿಲ್ಲೆಯಿಂದ ನೀವು ವೀಕ್ಷಿಸುತ್ತಿದ್ದೀರಿ, ಹಣ ಬಂದಿದೆಯಾ ಅಥವಾ ಯಾವ ಸಮಸ್ಯೆ ಇದೆ ಎಂದು ಹೇಳಿ. ನಾನು ಸಾಧ್ಯವಾದಷ್ಟು ಉತ್ತರಿಸುತ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಎಲ್ಲಾ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ, ಜೈ ಭಾರತ.